ನಿನ್ನೆ ಸುರಿದಂತ ಬೆಂಗಳೂರಲ್ಲಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಮಳೆ ಶುರುವಾಗಿ 10 ನಿಮಿಷಕ್ಕೆ ಅಂಡರ್ ಪಾಸ್ ಅಲ್ಲಿ ನೀರು ತುಂಬಿಕೊಂಡಿದೆ, ಬ್ಲಾಕ್ ಆಗಿದೆ. ಈ ಹಿಂದೆ ಒಬ್ರು ಸತ್ತಿದ್ರು ಇಲ್ಲಿ, ಆದ್ರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಸರಾಗವಾಗಿ ನೀರು ಹೋಗ್ತಾ ಇಲ್ಲ, ಮಳೆ ನೀರು ನಿಂತ್ಕೊಂಡ್ಬಿಡುತ್ತೆ. ಪಂಪ್ ಸೆಟ್ ತಂದು ನೀರು ಲಿಫ್ಟ್ ಅನ್ನ ಸದ್ಯಕ್ಕೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಂಡರ್ ಪಾಸ್ಗಳು ರಿಪೇರಿ ಮಾಡೋದು ಯಾವಾಗ ಇವರು? ಈಗ ಮಳೆಗಾಲಕ್ಕೂ ಮುಂಚಿತವಾಗಿ ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಈ ಅಂಡರ್ ಪಾಸ್ಗಳ ಕ್ಲೀನಿಂಗ್ ಕೂಡ ಒಂದಾಗಿರುತ್ತೆ. ಇನ್ನು ಅಂಡರ್ ಪಾಸ್ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಗಂಗಾಧರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಕಡೆ ಅನಾಹುತ ಆಗಿರುವಂಥದ್ದು. ಒಟ್ಟು 10 ಮಂದಿ ಈ ಒಂದು ರಣಮಳೆಗೆ ಬಲಿಯಾಗಿರುವಂಥದ್ದು. ಆದರೆ GBA ಅಧಿಕಾರಿಗಳು ಮಳೆಯ ಮುನ್ಸೂಚನೆ ಬಂದಲ್ಲೇ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಸಾಕಷ್ಟು ಕಡೆ ಅನಾಹುತಗಳಾಗಿರುವಂಥದ್ದು. ಅಂಡರ್ ಪಾಸ್ಗಳಲ್ಲಿ ಈಗಲೂ ಕೂಡ ಜಲಾವೃತವಾಗಿದೆ. ಅದರಲ್ಲಿ KR ಸರ್ಕಲ್ ಅಂಡರ್ ಪಾಸಲ್ಲಿ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಸಂಪೂರ್ಣವಾಗಿ ಜಲಮಯವಾಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಯಾಕಂದರೆ 2023ರಲ್ಲಿ ಇದೇ ಒಂದು ಅಂಡರ್ ಪಾಸಲ್ಲಿ ಇಲ್ಲಿ ಭಾನುವ ಅಂತೇಳಿ ಒಬ್ಬ ಇನ್ಫೋಸಿಸ್ ಒಬ್ಬ ಉದ್ಯೋಗಿ ಮಹಿಳೆ ಇದೇ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. 6 ಮಂದಿಯ ಒಂದು ರಕ್ಷಣೆಯನ್ನು ಮಾಡಲಾಗಿತ್ತು. ಕಾರಲ್ಲಿ ಈ ಒಂದು ಕಾರು ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏಕಾಏಕಿ ನೀರು ಬಂದಂಥ ಹಿನ್ನೆಲೆಯಲ್ಲಿ ಒಳಗಡೆ ಸಿಲುಕೊಂಡು ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಬೇಕಾದಂಥ ಪರಿಸ್ಥಿತಿ ಇದ್ದು, ಆ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ರು. ಈ ನೀರನ್ನು ಇಂಗುವಂಥ ಕೆಲಸವನ್ನು ಮಾಡಬೇಕು, ಸೈರನನ್ನು ಹಾಕ್ಸ್ಬೇಕು ಅಂತೇಳಿ GBA ಅಧಿಕಾರಿಗಳು ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಆದರೆ ಇದ್ಯಾವುದೂ ಕೂಡ ಮಾಡದಂಥ GBA ಅಧಿಕಾರಿಗಳು ಕೇವಲ KR ಸರ್ಕಲ್ ಅಂಡರ್ ಪಾಸ್ ಅಷ್ಟೇ ಅಲ್ಲದೆ ಸಾಕಷ್ಟು ಕಡೆ ಈ ರೀತಿಯಾದಂಥ ಅನಾಹುತ ಆಗಿರುವಂಥದ್ದು. ಈ ಒಂದು ಅಂಡರ್ ಪಾಸ್ನ ಎಫೆಕ್ಟ್ ಏನಿದೆ ಈಗಲೂ ಕೂಡ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ನಿನ್ನೆ ಸಂಜೆ 6:30 ಸಂದರ್ಭದಲ್ಲಿ ಈ ಥರ ಸಂದರ್ಭ ಆಗಿರುವಂಥದ್ದು. ಈಗ 10 ಗಂಟೆ ಆಗಿದೆ, ಇನ್ನೂ ಕೂಡ ನೀರು ಹಿಂಗಿಲ್ಲ. ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೇವಲ ಇದೊಂದೇ ಅಲ್ಲ, ಸಾಕಷ್ಟು ಕಡೆ ನೆರೆದ ಅಂಡರ್ ಪಾಸ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿರುವಂಥದ್ದು. ಆದರೆ ಮಳೆಯ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಂತ GBA ಅಧಿಕಾರಿಗಳು ಈ ಬಾರಿ ನಿರ್ಲಕ್ಷ್ಯವನ್ನು ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ನೀರನ್ನು ಇಂಗುವಂಥ ಕೆಲಸವನ್ನು ಸಿಬ್ಬಂದಿ ಅಧಿಕಾರಿ ವರ್ಗದವರು ಮಾಡಬೇಕಾಯಿತು. ಯಾವುದೇ ರೀತಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂಥ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುರಿದಂಥ ಕೇವಲ 1.5 ಗಂಟೆಯ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದ ಅನಾಹುತಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಇನ್ನು KR ಸರ್ಕಲ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಹೋಗುವಂತ ರೋಡ್ನಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬಳಿಯಲ್ಲಿ ಮರ ಬಿದ್ದಿದೆ. ಅಡ್ಡಲಾಗಿ ಬಿದ್ದಂತ ಮರದ ಹಿನ್ನೆಲೆಯಲ್ಲಿ ರೋಡ್ ಬಂದ್ ಆಗ್ಬಿಟ್ಟಿದೆ. ಸಂಚಾರ ದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಸೈಡ್ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನಗರದ ಹಲವಾರು ಕಡೆಗಳಲ್ಲಿ 170ಕ್ಕೂ ಅಧಿಕ ಮರಗಳು ಬಿದ್ದಿರುವಂಥ ವರದಿಯಾಗಿದೆ ನಿನ್ನೆಯ ಮಳೆಗೆ. ಅದರಲ್ಲಿ ಪ್ರಮುಖ ಸರ್ಕಲ್ ಮೈಸೂರು ಬ್ಯಾಂಕ್ ಸರ್ಕಲ್, ಅಲ್ಲಿ ಮರ ಬಿದ್ದಿರೋದ್ರಿಂದ ಒಂದು ಸೈಡ್ ಮಾತ್ರ ವಾಹನ ಸವಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಬೆಂಗಳೂರಿನ ಡಿಕೆನ್ಸನ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ವಾಹನಗಳ ಓಡಾಟ ಕಡ್ಡಿಯಾಗಿದೆ. ಬಸ್ ನಿಲ್ದಾಣಕ್ಕೂ ಮರ ಬಿದ್ದಂಥ ಸಂದರ್ಭದಲ್ಲಿ ಹಾನಿಯಾಗಿದೆ. ಬೆಂಗಳೂರಿನ ಬೆನ್ನಿಮೆಲ್ ಬಳಿ ರಸ್ತೆಗೆ ಬೃಹದಾಕಾರದ ಗೋಡೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲಿ ಆಗಿಲ್ಲ, ಪ್ರಾಣ ಹಾನಿ ಆಗಿಲ್ಲ. ಸದ್ಯಕ್ಕೆ ಅಲ್ಲಿನ ಸಿಬ್ಬಂದಿ ಗೋಡೆಯನ್ನ ತೆರವು ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ, ಮುನ್ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದ 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ, ಧಾರವಾಡ, ಹಾವೇರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಇವತ್ತು ಸಂಜೆ ಧಾರಾಕಾರ ಮಳೆಯಾಗುತ್ತೆ. ಆಲಿಕಲ್ಲು ಸಹಿತ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಸಂಜೆ ಮೇಲೆ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈ ಭಾಗಗಳಲ್ಲಿ ಮುನ್ಸೂಚನೆಯನ್ನ ಕೊಟ್ಟಿದೆ.